ನೋಡ್ರ ಇಬ್ರು ಮನೆ ಕಡೆ ಹುಷಾರ. ಮತ್ತೆ ನಾವು ಬರೋವರೆಗೂ ಮೊನ್ನೆ ಹಂಗ ಸುಮ್ಮನೆ ಕುಂದ್ರಬೇಡ್ರಿ, ಏನಾರ ಹೊರೆವೆಲ್ಲ ಮುಗಿಸ್ರಿ ಏನ. ಅಲ್ಲ ಯವ್ವ, ನೀ ಮನಿ ಚಂದ ನೋಡ್ಕೊ ಅಂತ ಹೇಳ್ತೀವೋ, ಮನೇನು ಹೊರೆವೆಲ್ಲ ಮುಗಿಸಿ ನಾ ಬರೋದ್ರಾಗ ಎಲ್ಲ ಚೊಕ್ಕಿಡ ಅಂತ ಹೇಳ್ತೀಯ. ಹೊರೆ ಮಾಡಕ್ಕೆ ಬಿಟ್ಟು ಅಂತ ಹೋದಿಲ್ಲ. ನಾನು ಬರ್ತೀನವ್ವ, ನಮ್ಮ ಅಣ್ಣ ನೀನ್ ತಗಕ್ಕೆ ಹೆಂಗದ ನೋಡ್ಬೇಕು. ಹೌದು ಅಮ್ಮ, ನಾನು ಬರ್ತೀನಿ. ನಮ್ಮನ್ನ ಯಾಕೆ ಬಿಟ್ಟು ಹೊಂಟ್ರಿ ನೀವು? ಅಷ್ಟು ಹೋಗ ನಡ್ರಿ. ಅಲ್ಲ ಸಣ್ಣವ್ರು ನಿಮ್ದು ಏನಿದ್ದಿತ್ತವ ಅಲ್ಲಿ, ನಾವು ದೊಡ್ಡವ್ರು ಹೋಗಿ ನೋಡಿ ಒಪ್ಪಿಗೆ ಆದ್ರೆ ಆಮೇಲೆ ಮುಂದೆಲ್ಲ ಐತೈತಲ್ಲ, ಇದ ಮನೆಗೆ ಬರ್ತಾಳ ಮದ್ವೆ ಮುಂಜೆ ಎಲ್ಲ ನೀವು ಓಡಾಡಿ ಮಾಡೋದೈತಿ. ಅದ್ ಯಾಕೆ ಅಷ್ಟಲ್ಲಿ ಕೆಚ್ಕೊಂತೀರಿ? ಇವತ್ತಂದ್ರೆ ಸುಮ್ಮನೆ ಒಂದು 10 ನಿಮಿಷ ಹೋಗಿ ಬರ್ತೀವಿ ಅಷ್ಟೇ. ಬಡ ಬಡ ನೋಡ್ರಿ, ಏನು ಹೊರ ಮುಗಿಸ್ಕೊಂಡು ಕುಂದ್ರೆ ನೀವು ಮತ್ತೆ ಅದೇನಂತಲ್ಲ ಪಂಟ್ ಬಿಡ್ಕೊಂತ ಹಂಗ ಕುಂತೀರಿ. ಬಾರ ಹೊತ್ತಾತ ಅವ್ರು ಮಾಡ್ತಾರ, ಅವ್ರಿಗೆ ಗೊತ್ತಾಗಂಗಿಲ್ಲ. ಬಾಬಾ ಒಂದು ಮುಹೂರ್ತ ಕೇಳಿನಿ, ಆ ಟೈಮ್ ಒಳಗೆ ಹೋಗಿ ಕಣ್ಣ ನೋಡ್ಕೊಂಡ್ ಬರ್ಬೇಕು. ನಡಿ ನಡಿ. ಅಕ್ಕ ನಾವು ಅಲ್ಲೇ ಅಕ್ಕ ಇನ್ನೂ ಸ್ವಲ್ಪ ದಿವ್ಸ ಬಿಡ ಅಂತೇಳಿ ಅಪ್ಪಗ. ಸುಮ್ಮನಿಲ್ಲ, ಏನ್ ಬಿಟ್ಟು ಬಿಟ್ಟು ಯಾವಾಗಿಂತ ಹಂಗ ಹಿಂದೆ ನಿಂತ್ಕೊಂಡು ಸುಮ್ಮನೆ ಏನಾಗಂಗಿಲ್ಲ. ಹುಡುಗಿ ನೋಡ್ ಮೊದಲ ಆಮೇಲೆ ಮಾತಾಡಿ ಅಂತ. ಏನೇ ಬೇಡ ಸುಮ್ಮನೆ ನಡಿ, ಅಪ್ಪಿಲ್ಲ ನನ್ನ ನೀನು ಇಬ್ಬರು ಮಾಡ್ಕೊಂಡು ತಗೊಂಡು ಬಿಡ್ತಾನೆ. ನಡಿ ಕಾರ್ ಎಲ್ಲಿ ನಿಲ್ಸಿಲ್ಲ ಬೇಡ. ಯವ್ವ ಕಾರ್ ಇಲ್ಲಿ ಬರತ್ತನ, ಅಗಸಿ ಬಾಗಿಲಿಗೆ ಅಲ್ಲಿ ಐತಿ, ನಡಿ ಹೋಗೋಣ. ಅದನ್ನಕ್ಕೆ ದಕ್ಷಿ ಬರಲಿ ನಿಂದ್ರಿಸಿ ಇಲ್ಲ ಮತ್ತೆಲ್ಲ ಶೆಡ್ನಾಗ ಐತೆ ಅಂತಂದು. ಏನ ಪರವ, ಏನಿಬ್ರು ಗಂಡ ಹೆಂಡತಿ ಮಗ ಮಗಳು ಎಲ್ಲ ಜೋರು ಹೊಂಟೈತಿ ಸವಾರಿ. ಇವ್ ನಾವು ನೀ ಮುದಿಕೊಂಡ ದಕ್ಷಕನ ಸುಮ್ಮನೆ ಹೋಗಂಗಿಲ್ಲ ನೋಡಿ, ಏನಂದ ದಾಡಿ ತಗ. ಅಯ್ಯ ನಿಂಗಮ್ಮ, ಅದು ಏನಂದ್ರ ಇಲ್ಲ ನನ್ನ ಮಗ ಸಿದ್ದಿಗ ಕನ್ನೆ ನೋಡಕ್ ಹೊಂಟಿದ್ನಿ ಬಾಜು ಊರಿಗೆ, ಅದಕ್ಕೆ ಹೊಂಟಿದ್ವಿ ನೋಡು. ನೀನು ಬೇಕಿ ಎಲ್ಲರೂ ಹೋಗಮ್ಮಂದು ಎಲ್ಲ ಅಂತ ಕೇಳ್ಬಾರ್ದ್ರ, ಇಂಥ ಶುಭ ಕಾರ್ಯಕ್ಕೆ ಹೋಗಮ್ಮಂದು ಎಲ್ಲ ಅಂತ ಕೇಳಬಾರ್ದು. ನೀ ಒಳಗೆ ಕೇಳೋ ನನ್ನ ಗಂಡ ಸಿಟ್ಟು ಬಂತು ನೋಡಲ್ಲ. ಅಯ್ಯ ಬಾಡೆ ಊರ್ ಮೂಳ ಅಲ್ಲಲ್ಲ, ನನ್ಗೇನು ಗೊತ್ತಿತ್ತಾನ ನೀವೆಲ್ಲ ಹಿಂಗೆ ಶುಭ ಕಾರ್ಯ ಹೊಂಟ್ರ ಅಂತಂದು. ಅಯ್ಯೋ ಏನೋ ಕೇಳಂಕೆ ಏನಪ್ಪ ಗಂಡ ಐತಿಬ್ರು ಮಸ್ತ್ ರೆಡಿ ಆಗಿದ್ರಿ, ಅದಕ್ಕೆ ಏನೋ ಜೋರು ಇಬ್ರು ಏನು ಈ ಹೊಸ್ತಾಯಿ ಮದುವೆ ಆಗುತ್ತೆ ಹೊಂಟ್ರಲ್ಲ ಅದಕ್ಕಂತ ಹಂಗೆ ಕೇಳಪ್ಪ. ನೀವು ಹಿಂಗೆ ಹೊಂಟ್ರೆ ನನಗೇನು ಗೊತ್ತಿತ್ತು. ಹೋಗ್ಬಿಡು 2 ನಿಮಿಷ ಕುಂತೋರಿ. ಬೇ ಅಮ್ಮ 2 ನಿಮಿಷ ಕುಂದ್ರಕ್ಕ ಟೈಮ್ ಕೇಳಿನ್ ಬೇ ಅಮ್ಮ. ಅಲ್ಲಿ ಆ ಟೈಮ್ ಒಳಗ ಹೋಗಿ ಹುಡುಗಿ ನೋಡೋ ಕಾರ್ಯ ಮುಗಿಸ್ಬೇಕು. ನೀನೊಬ್ಬೇಕತ್ತಾಗ. ಅಯ್ಯ ವಯಸ್ಸಾದರು ದೇವ್ರಿಗೆ ಸಮಾನ, ಹಂಗೆಲ್ಲ ಏನೋ ತಪ್ಪು ತಿಳ್ಕೊಬಾರ್ದು. ಏನಾಗಲ್ವು, ನಿನ್ ತಾಯಿ ಇದ್ದಂಗೆ ನಾನು ನಿನಗೆ ಹಂಗಂದ್ರೆ ಏನಾರು ಕೆಟ್ಟದಾಗತ್ತನ? ಏನಾಗಲ್ಲ, ಒಳ್ಳೇದಾಗತ್ತ. ಸಿದ್ಧ ಹುಡುಗಿ ಚಲೋ ಇತ್ತಂದ್ರೆ ಹ್ಞೂ ಅನ್ನ. ನಿನಗೇನ ಬರ್ಬರ್ತ ವಯಸ್ಸು ಸಣ್ಣ ಆಗತ್ತಿಲ್ಲ. ಇಷ್ಟೊತ್ತಿಗೆ ಒಂದು 2-3 ಮಕ್ಳು ಆಗ್ಬೇಕಾಗಿತ್ತು ನಿನಗೆ, ಆದ್ರೆ ಇನ್ನೂ ಮದುವೆ ಮಾಡ್ಕೊಂಡಿಲ್ಲ ಬಾಡೆ. ಈ ಹುಡುಗಿನ ಹ್ಞೂ ಒಂದು ಮದುವೆ ಮಾಡ್ಕೊ. ನಿಮ್ಮಪ್ಪ ನಿಮ್ಮ ಚಲೋ ಓದ ತೋರಿಸಿರ್ತಾರೆ, ಒಳ್ಳೆ ಅನ್ನಕ್ಕೆ ಹೋಗ್ಬೇಡ. ಹ್ಞೂ ಅಮ್ಮ ಬೇಸ್ ಓಟ್ ಹೇಳು. ಒಲ್ಲೆ ಅಂತನ ಕುಣಿಯಾಕತ್ತನ. ಇಲ್ಲ ಹುಡ್ರ ಹಂಗ ಮತ್ತವ್ ನಾಚ್ಕೊಂಡು ಒಲ್ಲೆ ಅಂತವ. ಅಲ್ಲಿ ಹೋಗಿ ಹುಡುಗಿ ನೋಡಿದ್ರೆ ತಾವ ಜೋಲ್ ಸುರ್ಸ್ಕೊಂತ ಮಾಡ್ಕೊತ ತಿನ್ ಬಂದ್ ಬೋತಾವ್. ಹುಡ್ರ ಬುದ್ಧಿ ಅವ್ ಹಂಗ ಮತ್ತದ. ಆಯ್ತು ಬಿಡಮ್ಮ, ನಿನ್ ಬಾಯರ್ಕಿಲಿಂದ ನನ್ನ ಮಗ ಹುಡುಗಿನ ಒಪ್ಕೊಂಡ್ಬಿಡ್ಲಿ. ಚಲೋ ಅದಾರಂತ, ಜಗ್ಗಿ ಶ್ರೀಮಂತರದಾರ, ಹುಡುಗಿ ಬೇಸಿತ್ತಂತ ಒಪ್ಕೊಂಡ್ಬಿಡ್ಲಿ. ನಿನ್ ಬಾಯಿ ಸಕ್ರಿ ತಂದ್ಸುರುತ್ತು ನೋಡು. ಬೇಡ ಯಪ್ಪ ಬೇಡ, ನಿನ್ ಸಕ್ರಿ ನನಗೆ ಮೊದ್ಲ ಇವಾಗ ಸಕ್ರಿ ಕಾಯಿ ಅದು ಇದು ಅಂತಾರ ಯಾಕೆ ಬೇಕು? ನನಗೊಂದು ಚಲೋ ಸಿರಿ ತುಂಬ ಸಿದ್ದ ಮದ್ವೆ ಸಾಕು. ಅಯ್ಯ ಸೀರೆ ಹೋದಿಲ್ಲ ಅಮ್ಮ. ಆಯ್ತು ನಮ್ಮ ಮನೆಯಾಗೇನು ವಯಸ್ಸದಾರ ನೀನ ಊರಾಗ ಹಿರಿಯ ಮನುಷ್ಯ ಕೇಳಕತ್ತಿ ಬಾಯ್ ಬಿಟ್ಟು ನಮ್ಮ ಹೋಗಿದ್ದಂಗೆ ನೀನು ಕೊಡಿಸ್ತೀನಿ ಬಿಡು, ಅದಕ್ಕೇನಾಗತೈತಿ. ಬರ್ರಿ ಹೋಗಂಬರ್ ಗೊತ್ತಾಗ ಬರ್ರಿ. ಹೋಗಿ ಬರಪ್ಪ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ರಿ, ಶುಭವಾಗ್ಲಿ ಎಲ್ಲ ಆಯ್ತಾ? ಆತಮ್ಮ ಒಳ್ಳೇದಾಗ್ತ ತಗೋ. ನಿನ್ನ ಬಾಯರ್ಕೆ ಅಂತ ಒಳ್ಳೇದಲ್ಲ ಅಂತ ಬಂದತ್ತಂದ್ರೆ ನಮ್ಮ ಅಣ್ಣ ಹುಡುಗಿ ಹ್ಞೂ ಅಂದೆ ಅಂತ ನನಗೆ ಈಗ ಖಾತ್ರಿ ಆಯ್ತು. ನಡಿ ಕಾರ್ ನಡಿ ಬಿಡ ನಡ್ರಿ. ಬರ್ರಿ ಒಳ ಬರ್ರಿ. ಅನ್ನಂಗ ಮನಿ ಅಡ್ರೆಸ್ ಸಿಕ್ತೇನ್ರಿ ಪಾಪ? ಮಾತು ಹುಡುಕಾಡಿದ್ರೆ ಪಾಪ. ಹಂಗೇನಿಲ್ರಿ, ಅವು ಅಗಸಿ ಬಾಗಿಲಿಗೆ ಅಲ್ಲಿ ಬಂದ್ರಿ, ಚಂದ್ರಗೌಡ್ರ ಮನೆಯಲ್ಲ ಅಂತ ಕೇಳಿದ್ರಿ. ಎಲ್ಲರೂ ತೋರಿಸಿದ್ರಿ. ಊರಾಗ ದೊಡ್ಡ ಶ್ರೀಮಂತರ ಇದ್ರಿ, ತೋರಿಸ್ಲಿಲ್ಲ ಅಂದ್ರೆ ಹೆಂಗ? ಏನು ತ್ರಾಸ ಆಗಿಲ್ರಿಪ್ಪ. ಆತಾತ್ರಿ, ಚಲೋ ಆತ. ಹೋಗ ಬಿಡಿಕಿನ ತುಂಬ ಹೋಗು. ಏನು ಕುಡಿಯಾಕ ಪಡಿಯಾಕ ಏನು ಬೇಡ. ಇನ್ನ ಈಗ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಕಾರ್ ಹತ್ತೀವಿ. ಏನು ದೂರ ಒಂದು 10 ಕಿಲೋಮೀಟರ್ ಸಿಕ್ಕೂ ಅಲ್ಲ, ಎಡೆ ಬಿದ್ರೆ 2 ಕಿಲೋಮೀಟರ್ ಬಂದೀವಿ. ಏನದು ಬಾಯಾರಿಕೆಗಿಲ್ಲ ಏನಿಲ್ಲ. ಹುಡುಗಿ ತೋರಿಸ್ರಿ ಮೊದ್ಲ, ಆಮೇಲೆ ಮುಂದೆ ನೋಡೋಣಂತ. ಬಂದವರಿಗೆ ಮೊದಲು ಒಂಚೂರು ಪಾನ್ಕನ್ನರ ಚಾನರ ಏನಾರು ಕೊಟ್ರೆ ಆಮೇಲೆ ಹುಡುಗಿ ನೋಡೋದಿತ್ತಪ್ಪ. ಹಂಗೇನು ತಿಳ್ಕೊಬೇಡ್ರಿ, ಅದ್ ಯಾವುದೋ ತಪ್ಪಿಕೊಡ್ರಿ. ನಾವೇನು ದೂರದಿಂದ ಬಂದಿಲ್ಲ. ಮೊದಲು ಹುಡುಗಿ ಅವ್ರ ಕಾರ್ಯಕ್ರಮ ಮಾಡೋಣ ತಗೋರಿ. ಹೌದೌದ್ರಿ, ಮೊದಲು ಹುಡುಗಿ ನೋಡಿ ಶಾಸ್ತ್ರ ಮುಗಿಲ್ರಿ, ಆಮೇಲೆ ನಾಷ್ಟ ಇಷ್ಟ ಆಮೇಲೆ ಮಾಡೋಣ ಆರಾಮ್ ಮಾತಾಡ್ಕೊಂತ. ಅನ್ನಂಗ ಇವ್ರು ಈ ತಂಗಿ ಯಾರು? ಈಕಿ ನನ್ನ ಮಗಳ್ರಿ, ಹಿರೇ ಮಗಳು. ಇನ್ನೊಂದಕ್ಕೆ ಸಣ್ಣಕ್ಕಿದಾಳ್ರಿ. ನನಗೆ 2 ಗಂಡ್ರಿ 2 ಹೆಣ್ಣೋಡ್ರಿ. ಈಕಿ ಸ್ವಲ್ಪ ಗಂಡನ ಮನ್ಯಾಗ ಒಂಚೂರು ಅದು ಇದಂತೇನೆ ಕಿರಿಕಿರಿ ಆಗಿ ಗಂಡನ್ ಕೊಟ್ಟಾಗ ಸ್ವಲ್ಪ ಭಾಳ ಅದಾತ್ರಿ. ನಾವು ಹೊಂದಕ್ಕೆ ಎಷ್ಟು ಪ್ರಯತ್ನ ಪಟ್ಟುರಿ, ಕಟ್ಟಿ ಹೊಂದಿಸಿದ್ರೆ ಬೇಸ್ ಅಂತೇಳಿ. ಅವ್ರು ಹೊಂದ್ಕೊಳ್ಳಿಲ್ರಿ, ಬೇಡ ಅಂತಂದ್ರೆ ನಮ್ಗೇನು ಮಗಳೇನು ಇದಲ್ಲಲ್ರಿ, ಏನು ಹಡ್ದೀವಂತ ನೀನು ಹಾಳು ಬಾವಿ ದಬ್ಬಕ್ಕಾಗತ್ತೆ ಗಂಡನ ಮನೆ ಒಲ್ಲ ಅಂದ್ರೆ ಹೊಟ್ಟಿನ ಹಿಡ್ದಿರ್ತೈತಿ, ಮನೆ ಹಿಡಿಯಂಗಿಲ್ಲನ್ರಿ. ಹಂಗಾಗಿ ಇಟ್ಕೊಂಡಿರು ಮನ್ಯಾಗ. ಈಕಿ ಒಂದು ಹುಡುಗಿ ಐತ್ರಿ, ಹೆಣ್ಣುಡುಗಿ. ಅದೇ ಈಕಿ ನಮ್ಮ ಮನೆಯಾಗ ಇರ್ತಾಳ್ರಿ. ಇನ್ನೊಂದು ಸಣ್ಣ ಹುಡುಗಿ ಇನ್ನ ಕಾಲೇಜ್ ಓದಾಯ್ತೈತ್ರಿ. ಆಕಿ ಮುಗಿದ ಕೂಡಲೇ ಅಕ್ಕಿನ ತೋರಿಸಿ ಮದುವೆ ಮಾಡ್ಬಿಡ್ತೀವ್ರಿ. ಹೌದ್ರಿ, ಒಳ್ಳೇದು. ಹೋಗ ಹುಡುಗಿ ಕರ್ಕೊಂಡು ಹೋಗು. ನನ್ನ ಮಗಳು ಅಷ್ಟೇನು ಓದಿಲ್ರಿ, 2nd ಇಯರ್ ಒಂದು ಮುಗಿಸ ಹೋಗ್ರಿ. ಯಾಕಂದ್ರೆ ನನಗೆ ಏನು ನೋಡ್ರಿ ಎಷ್ಟು ಓದಿದ್ರು ಏನ್ರಿ, ನಾಳೆ ಗಂಡನ ಮನೆಗೆ ಏನು ಬಾಳೆ ಮಾಡಕ್ಕೆ ಬೇಕು ಅದು ಕಲ್ತ್ರೆ ಸಾಕಂತೇಳಿ ನಾನೇನು ಜಾಸ್ತಿ ಸಾಲಿ ಪಾಲಿಗೆ ಅಂತ ತಲೆ ಕೆಡ್ಸ್ಕೊಂಡಿಲ್ರಿ. ಮನ್ಯಾಗ ಅಚ್ಚುಕಟ್ಟಾಗಿ ಬಾಳೆ ಮಾಡ್ತಾಳ್ರಿ. ಅಡಿಗೆ ಬರಲ್ಲ ಅನ್ನಲ್ಲ, ಅಡಿಗೆ ಬರ್ತಾ, ಎಣಕಿ ಬರ್ತಾ, ರಂಗೋಲಿ ಬರ್ತಾ, ಹಾಡು ಹಾಡ್ತಾಳ. ಮನಿ ಬಾಳೋಕೆ ಹೆಂಗಿರ್ಬೇಕು ಹಂಗೆ ಹಿರಿಯರು ಕಿರಿಯರು ಗೌರವ ಹೆಂಗೆ ಎಲ್ಲ ನೋಡ್ರಿ. ನಾವೇನು ಜಗ್ಗಿ ಶ್ರೀಮಂತರ ದೇವಿ ಅಂತೇಳಿ ಕುಂದ್ರಿಸಿ ಆಕಿಗೇನು ಇದು ಮಾಡಿಲ್ರಿ.
ಕಾಳಿಟ್ಟು ಹಾಕಿ ಯಾಕೆ ಮಾಡ್ಬೇಕು ಮಗಳು ಅಂತಂದು ಏನು ಕಲಿಬೇಕು ಎಲ್ಲ ಕಲೀಲಿ ನಾ ಗಣಮನೆ ಹಿಂಗೆ ಇರಲ್ಲ ಅಂತೇಳಿ ಎಲ್ಲ ನೋಡ್ತಾವ್ರಿ ಅವ್ರವ್ವ ಬೇಸ್ ಕಟ್ಟೋದು ಎಲ್ಲ ಕಲ್ಸವ್ರಿ ಅದ್ರಾಗೇನೈತಿ. ಹೌದ್ರಿ ಎಷ್ಟಿದ್ರೇನ್ರಿ ಮನ್ಯಾಗ ಅದೇನ ಅಂತಾರಲ್ಲ ಬೇಕಾದಷ್ಟು ಕಲ್ತ್ರು ಮನ್ಯಾಗ ಗಡಿಗೆ ಮಕ್ಳು ತುಳ ತಪ್ಪಲ್ಲ ಅಂತ ಶಾಸ್ತ್ರನ ಐತಲ್ರಿ. ಹೆಣ್ಮಕ್ಳಿಗೆ ತಪ್ಪಿದ್ದಲ್ರಿ. ಅಲ್ಲ ಕಲಿಯೋದು ಬಳೆ ಕಲ್ತ್ರೆ ಸಾಕ್ರಿ. ನಮಗೂ ಏನು ಬೇಕಾದಷ್ಟು ಐತ್ರಿ. ನಮಗೆ ನೀನು ಯಾವ ಹೆಣ್ಮಕ್ಳು ಹೊರಗೆ ದುಡ್ಕೊಂಬರ್ಬೇಕು ಅನ್ನೋದು ಏನಿಲ್ಲ. ಮನಿ ನಮ್ಮ ಮಂತನ ದೊಡ್ಡ ಮಂತನ ಮಂತನ ಮನೆಯವ್ರನ್ನ ಎಲ್ಲ ಅಚ್ಚುಕಟ್ಟಾಗಿ ಚಂದಾಗಿ ಹೊಂದ್ಕೊಂಡು ಬಳೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು ನೋಡ್ರಿ. ನಮ್ಗಾರ ಅಂಥ ಹುಡುಗಿನ ಬೇಕಾಗೈತ್ರಿ ಅಷ್ಟೇ. ಅಂದಂಗ ಅಳಿಯಾರು ಏನೋ ಮಾತಾಡ್ವಲ್ರಿ ಅದ ಒಂಚೂರು ನಾಚಿಗೆರಿ. ಅಯ್ಯೋ ಅದನ್ನ ಏನು ಹೇಳ್ತೀರಿ ಬಿಡ್ರಿ. ಆಮೇಲೆ ಅದು ಓದೇನ್ರಿ ಡಿಗ್ರಿ ಮುಗ್ಸ್ಯಾನ. ನಾವ ಬೇರೆ ಎಲ್ಲ ಕೆಲ್ಸಕ್ಕೆ ನಾವು ಕಳ್ಸಲ್ಲ. ನಮ್ದೇ ನೋಡ್ಕೊಂಡು ಹೋದ್ರೆ ಸಾಕಾಗೈತ್ರಿ. ಹಿಂಗೆ ಯಾವ ಕೈಯಾಗ ಕೆಳಗೆ ಕೆಲಸ ಮಾಡಿದ್ರಿ ಏನು ಕೊಡ್ತಾನ್ರಿ ಪಗಾರ? ಏನು ಆಬಾಬ ಅಂದ್ರೆ 1 ಲಕ್ಷ ಕೊಟ್ಟಾರ್ರಿ ಸಂಬಳ ತಿಂಗಳಿಗೆ. ಹೌದಿಲ್ರಿ? ನಮಗ ಬರತ್ರಿ ತಿಂಗಳ 10 ಲಕ್ಷ ಹಿಂಗೆ ಬರುತ್ತೆ. ತೊಗೊಂಡು ಏನು ಮಾಡೋಣ ಹೇಳ್ರಿ. ಅದಕ್ಕೆ ಹಂಗಾಗಿ ನಾವೇನು ಇದು ಮಾಡಿಲ್ರಿ. ಹೋಲ್ ಬಿಡ್ರಿ. ಅಲ್ಲ ಮನ್ಯಾಗ ಬೇಕಾದಂಗ ದುಡಿಮೆ ಬೇಕಾದಂಗ ನೀವ ಒಂದು 10 ಮಂದಿಗೆ ಪಗಾರ ಕೊಟ್ಟು ಇಟ್ಕೊಳ್ಳುವಂಥ ಹೊತ್ನಾಗ ಮಗನ್ ಯಾಕೆ ಇನ್ನೊಬ್ರು ಕೈ ಕಳಿಸ್ಬೇಕು? ಹೌದಿಲ್ರಿ? ಚಲೋ ಆಗ್ಬಿಡ್ರಿ. ಆಸ್ತಿ ನೋಡಿದ್ರೆ ಸಾಕಾಗೈತಿ. ಬಾ ಈಗಿನ ನೋಡ್ರಿ ನನ್ನ ಮಗಳು ಲಕ್ಷ್ಮಿ. ಲಕ್ಷ್ಮಿ ಹೆಸರು ತಕ್ಕಂಗ ಲಕ್ಷ್ಮಿ ಇದ್ದಂಗ ಆಗ್ಬಿಡ. ಮಹಾಲಕ್ಷ್ಮಿ ರೂಪ ಅಂತೂ ಹೇಳಾಕೊಲ್ ಬಿಡ್ರಿ. ಚಂದ ಐತಿ ಹುಡುಗಿ. ಈಡು ಜೋಡು ಭಾಳ ಚಂದ ಹೊಂದೈತಿ. ನನ್ನ ಮಗಗೂ ಐಕಿಗೂ ಚಂದ ಐತಿ. ಚಂದದಳ. ನಮ್ಮ ತಮ್ಮಗಂತೂ ಹೇಳಿ ಮಾಡಿಸಿ ಜೋಡಿ ಇದ್ದಂಗೆ ಐತಿ ನೋಡ. ಅಲ್ಲೆಲ್ಲ ಸಿದ್ದ ಹುಡುಗಿ ಬಂದು ಬಂಗಾರದಂಗೆ ಐತಿ. ಅಲ್ಲಿ ಮುಂದೆ ನಿಂತೈತಿ. ಹುಡುಗಿ ನೋಡ್ಬಿಟ್ಟು ಏನೆಲ್ಲ ನೋಡ್ಕೊಂತ ತಲೆ ತೆಗಿಸ್ಕೊಂಡು ಕುಂತಿದ್ದಿ. ಒಟ್ಟು ಹುಡುಗಿನ ಚಂದ ಐತಿ ನೋಡೋಟು. ಹೋಗ ಇವನು ನಾ ಚಂದ ಇರಂಗಿಲ್ಲ ಅಂತ ಮಾಡಿದ್ನಲ್ಲ. ಇವನು ಟುಮ್ಕ ಬೆಳ್ಳಗ ಭಾಳ ಚಂದ ಐತಲ್ಲ ಇದು ಹುಡುಗಿ. ನಾ ನೋಡಿದ್ರೆ ಮನ್ಯಾಗ ಒಲ್ಲೆ ಅಂತ ಅನ್ಕೊಂಡು ಬಂದೆ. ಇವು ಅಂದ್ರೆ ಇವ್ರು ನಮ್ಮ ಮನೆಯಾಗ ಎಲ್ಲಿ ನಗ್ತಾರೋ ಏನೋ. ಅನ್ನೋಕ್ಕೂ ಇಲ್ಲ ಒಲ್ಲೆ ಅನ್ನೋಕ್ಕೂ ಇಲ್ಲ. ನನಗೆ ಹುಡುಗಿ ಇಷ್ಟ ಆಗ್ಬಿಟ್ಟಳ. ಏನು ಮಾಡ್ಲಪ್ಪ ಸಿದ್ದ ನೋಡಿದೆ ಹುಡುಗಿನ. ಹುಡುಗಿ ಇಷ್ಟ ಆತಾನೆ ಯವ್ವ. ಅತ್ತಿಗೆ ಯಾಕ ಇಷ್ಟ ಇದ್ದಂಗೆ ಹುಡುಗಿ ಬೇಡ ಅಂತ ಹೇಳ್ಬಿಡು. ಹೌದೇನಪ್ಪ? ಇಷ್ಟ ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ಬಿಡಂಬಿಡು. ತಡಿ ಹೇಳ್ತೀನಿ ತಡಿ. ಅಯ್ಯೋ ಅಪ್ಪ ನಂಗೆ ಹುಡುಗಿ ಇಷ್ಟ ಆಗ್ಯಾಳ. ಅಲ್ಲ ಮನ್ಯಾಗ ಮದ್ವಿ ವಲ್ಯ ಹಂಗ ಬರಾಕ್ ವಲ್ಯ ಅಂತ ತಕರಾರು ಮಾಡಕತ್ತಿದ್ದಿ. ಈಗ ನೋಡಿದ್ರೆ ಹುಡುಗಿ ಇಷ್ಟ ಆಗ್ಯಾಳ ಅಂತ ಹೇಳಕತ್ತಿ. ಅಪ್ಪ ನೋಡು ಅಕ್ಕ ನೋಟು ಸುಮ್ಮನಿರನ್ನ. ಬಿಡ್ರಿ ಮನೆಗೆ ಹೋಗಿ ಕಾಡ್ಸಿರಂತೆ. ಏನ್ವಾ ಲಕ್ಷ್ಮಿ ಮತ್ತು ನನ್ನ ಮಗನ ಒಂಚೂರು ಗೋಣ್ ಕೆತ್ತಿ ನೋಡಿ ನಿನಗೆ ಇಷ್ಟ ಆಯ್ತು ಅಂತ ಮತ್ತೆ ಹೆಂಗ ನೀನೊಂಚೂರು ಹೇಳ್ಬಿಟ್ರೆ ನಮಗೆ ಅರ್ಧ ಚಿಂತಿನ ಬಗೆಹರ್ಬಿಡ್ತೈತೆ ನೋಡು. ಮಗಳ ನಿನಗೆ ಹುಡುಗಿ ಇಷ್ಟ ಆದನವ? ಅಯ್ಯ ಈಕೇನ ಹುಡುಗಿ ಇಷ್ಟ ಆದನಂತಂದ್ರೆ ಹ್ಞೂ ಅನ್ಲಿಲ್ಲ ಒಳಗೆ ಓಡೋದ್ಲಲ್ಲ ಅಂದ್ರೂ ನನಗೆ ಇಷ್ಟ ಆಗಿಲ್ಲನು. ಥೋ ಇವನವನ ನಾ ಮೊದಲೇ ಸಲ ಒಂದು ಹುಡುಗಿನ ಇಷ್ಟಪಟ್ಟು ಹ್ಞೂ ಅಂದೀನಿ. ಆದ್ರೆ ಅಕ್ಕಿ ನಾನು ಇಷ್ಟಪಡಲಿಲ್ಲ. ಚಂದ ಐತಿ ಹುಡುಗಿ ನೋಡಿದ್ರೆ ಬಿಡಾಕ್ ಮನ್ಸು ಬರುವಲ್ತು. ಹ್ಞೂ ಅಂತಿದ್ರೆ ಬೇಸಕ್ಕಿತ್ತು. ನನ್ನ ಮಗಳ ನಾಚ್ಕೊಂಡು ಒಳಗೆ ಹೋಗಳಂದ್ರೆ ಹ್ಞೂ ಅಂತಾನೆ ರೀ. ನನ್ನ ಮಗಳಿಗೂ ಹುಡುಗಿ ಇಷ್ಟ ಆಗೇನ್ರಿ. ಐ ನಾಚ್ಕೊಂಡು ಒಳಗೆ ಹೋದ್ರೆ ಹ್ಞೂ ಅಂದಂಗಂದೆ. ಥೋ ಈ ಮಬ್ಬದಲ್ಲಿ ನನಗೆ ಅದು ಹೊಳಿಲೇ ಇಲ್ಲ. ಒಟ್ನ್ಯಾಗ ಹ್ಞೂ ಹುಡುಗಿ ಹ್ಞೂ ಅಂದ್ಲಲ್ಲ ಅಷ್ಟು ಸಾಕು. ಒಳ್ಳೆ ಚಂದ ಐತಿ ಹುಡುಗಿ. ಆತ್ರಿ ಈಗ ಹುಡುಗನ ಒಪ್ಪೆನ ಹುಡುಗಿನ ಒಪ್ಪೆಳ ಮತ್ತು ಕೊಡೋದು ತೊಗೊಳೋದು ಮತ್ತು ಮದುವೆದು ಏನಂತ ಮಾತಾಡಿದ್ರೆ ಬಿ ಸಿಕ್ಕಿತ್ತು ನೋಡ್ರಿ. ನಾನು ಇನ್ನೊಬ್ಬ ಮಗ ಅದನ ಮದ್ವೆ ಒಳಗೆ ಮದ್ವೆ ಅಂತಂದು ಆತಂದೊಂದು ಮಾಡ್ಬೇಕಂತ ಮಾಡಿವಿ. ಬೇರೆ ಯಾರೆಲ್ಲ ಈಕಿ ಮಗಳು ನನ್ನ ದೊಡ್ಡ ಮಗಳನ್ನ ಆತ ತೊಗೋಬೇಕಂತ ಮಾಡಿವಿ. ಆತಗ ಬೇರೆ ಕಡೆ ಕೆಲ್ಸಕ್ಕೆ ಅದನ್ರಿ. ಆತಗೆ ಕೇಳಂಗ್ರಿ ಈಗಿನ ಹುಡುಗರಲ್ರಿ ಓದಿನಿ ನಾನು ಇದಾಗಬಾರ್ದು ಅಂತೇಳಿ ಆತ ಜಗಿ ಓದ್ಕೊಂಡ್ರಿ. ಹಂಗಾಗಿ ಹೋಗ್ಯಾನ ಬಾ ಅಂತೇಳಿನಿ ಬರ್ತೀನಿ ಅಂದಾನ. ಅದು ಬಂದ್ಮೇಲೆ ಸ್ವಲ್ಪ ತಂದು ಎಲ್ಲ ಕುಂದ್ರಿಸಿ ಮದ್ವೆ ವಿಚಾರ ಮಾತಾಡಿ ನಿಮ್ಗೇನಂತ ನಾವು ಫೋನ್ ಮಾಡಿ ಹೇಳ್ತೀವಿ ತೋರಿ. ಆತ್ರಿ ಅಷ್ಟೇ ಮಾಡಿ.